ಗಣೇಶ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಚಾನೆಲ್ ಅನ್ನು ನೀವು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. मेरे प्यारे बच्चों, आज मैं 10वीं कक्षा के पाठ पढ़ा रही हूँ. पाठ 9 ईमानदारों के सम्मेलन में. ईमानदारों के सम्मेलन में का मतलब है प्रामाणिकर सम्मेलन. अच्छा बच्चों, सब ध्यान से देखो. लेखक का नाम हरिशंकर परसाई. प्रस्तुत व्यंग्य रचना में एक सामाजिक असंगति की और संकेत किया गया है. इसमें हास्य और व्यंग्य का सुंदर सम्मिश्रण है. इस रचना के माध्यम से परसाई जी ने ईमानदार कहलाने वाले लोगों की बेईमानी का पर्दाफाश किया है. अच्छा बच्चे देखो, मैंने कतई ऐसा कुछ नहीं किया. ನಾನು ಹೊಗಳ್ಕೊಳ್ಳೋ ಅಂತ ಯಾವ ಕೆಲಸನೂ ಮಾಡಿಲ್ಲ. ಜಿಸಸೆ ಇಮಾನ್ದಾರ್ ಮಾನ್ಯ ಜಾಯೆ, ನನ್ನನ್ನು ಪ್ರಾಮಾಣಿಕ ಅಂತ ಹೇಳ್ತಾ ಇದ್ದಾರೆ. ನ ಜಾನೆ ಉನ್ಹೇ कैसे यहाँ भ्रम हो गया है कि ईमानदार हूँ. ಅವರಿಗೆ ಯಾವ ಥರ ಭ್ರಮೆ ಆಗಿದೆ ಗೊತ್ತಿಲ್ಲ, ಆದರೆ ನನ್ನನ್ನು ಪ್ರಾಮಾಣಿಕನು ಅಂತ ಹೇಳ್ತಾ ಇದ್ದಾರೆ ಅಂತ ಹರಿಶಂಕರ್ ಪರಸಾಯಿಜಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಮುझे ಪತ್ರ ಮಿಲಾ, ನನಗೆ ಒಂದು ಪತ್ರ ಸಿಕ್ತು. ಹಮ್ ಲೋಗ್ ಇಸ್ ಶಹರ್ ಮೇ ಏಕ್ ಇಮಾನ್ದಾರ್ ಸಮ್ಮೇಳನ ಕರ್ ರಹೆ ಹೇ, ನಾವು ನಮ್ಮ ಊರಿನಲ್ಲಿ ಒಂದು ಪ್ರಾಮಾಣಿಕರ ಸಮ್ಮೇಳನವನ್ನು ನಡೆಸ್ತಾ ಇದ್ದೀವಿ. ಆಪ್ ದೇಶಕ್ಕೆ ಪ್ರಸಿದ್ಧ ಇಮಾನ್ದಾರ್ ಹೇ, ನೀವು ದೇಶದ ಪ್ರಸಿದ್ಧ ಪ್ರಾಮಾಣಿಕರಾಗಿದ್ದೀರಾ. हमारी प्रार्थना है कि आप इस सम्मेलन का उद्घाटन करें. ನಮ್ಮ ರಿಕ್ವೆಸ್ಟ್ ಏನಂದರೆ ನೀವು ಬಂದ್ಬಿಟ್ಟು ಈ ಸಮ್ಮೇಳನದ ಉದ್ಘಾಟನೆ ಮಾಡಿ. ಹಮ್ ಆಪ್ಕೋ ಆನೆ ಜಾನೆ ಕಾ ಪೆಹ್ಲೆ ದರ್ಜೆ ಕಾ ಕಿರಾಯ್ ದೇಂಗೆ, ನಿಮಗೆ ಹೋಗೋದಕ್ಕೆ ಬರೋದಕ್ಕೆ ಹಣವನ್ನು ಕೊಡ್ತೀವಿ. ತಥಾ ಆವಾಸ್, ಉಳ್ಕೊಳ್ಳೋದಕ್ಕೆ ಮನೆ, ಭೋಜನ್ ಆಹಾರ, ಇನ್ನೂ ಉತ್ತಮವಾದ ವ್ಯವಸ್ಥೆಯನ್ನು ಮಾಡ್ತೀವಿ. आपके आगमन से ईमानदारों तथा ಉದ್ಯಮಾನ್ ईमानदारों ಬಡಿ ಪ್ರೇರಣೆ ಮಿಲೇಗಿ, ನೀವು ಬರೋದ್ರಿಂದ ಅಲ್ಲಿ ಬರುವಂತಹ ಪ್ರಾಮಾಣಿಕರಿಗೆ ಒಂದು ಪ್ರೇರಣೆ ಸಿಗುತ್ತೆ. ಮೇ ಗಯಾ, ಹರಿಶಂಕರ್ ಪರಸಾಯಿಜಿ ಅವರು ಈ ಪತ್ರವನ್ನು ಓದ್ಬಿಟ್ಟು ಅಲ್ಲಿಗೆ ಸಮ್ಮೇಳನಕ್ಕೆ ಹೊರಟರು. ಲೇಕಿನ್ ಹಲ್ಫಿಯಾ ಕಾತಾ ಹೂँ कि ईमानदारी के लिए नहीं गया, ನಾನು ಕೇವಲ ಪ್ರಾಮಾಣಿಕ ಸಮ್ಮೇಳನಕ್ಕೆ ಅಂತ ಹೋಗಲಿಲ್ಲ. ಇಮಾನ್ ಸೆ ಮುझे ಕುಚ್ ಲೇನಾ ದೇನಾ ನಹಿ, ಅದರಿಂದ ನನಗೆ ಕೊಡೋದು ತಗೊಳ್ಳೋದೇನು ಬೇಡ. ಮೇ ಯಹಾ ಹಿಸಾಬ್ ಲಗಾಕರ್ ಗಯಾ कि दूसरे दर्जे में जाऊँगा और पहले का किराया लूँगा, ನಾನು ಲೆಕ್ಕಾಚಾರ ಮಾಡ್ಕೊಂಡು ಹೋದೆ. ದೂಸರೇ ದರ್ಜೆ ಮೇ ಜಾऊँगा, ಎರಡನೇ ದರ್ಜೆಗೆ ಹೋಗ್ಬಿಟ್ಟು ಮೊದಲನೇ ದರ್ಜೆಯ ಹಣವನ್ನು ತಗೊಳ್ತೀನಿ. ಇಸ್ ಥರ 150 ರೂಪಾಯಿ ಬಚ್ಚೇಗಾ, ಇದರಿಂದ 150 ರೂಪಾಯಿ ಉಳಿಯುತ್ತೆ. ಯಹಾ ಬೇಮಾನಿ ಕಹಲಾಯೇಗಿ, ಪರ್ ಉನ್ ಲೋಗೋ ನೆ ಮುझे ರಾಷ್ಟ್ರೀಯ ಸ್ತರ ಕಾ ಇಮಾನ್ದಾರ್ ಮಾನಾ ಹಿತಾ, ಆದರೆ ಆ ಜನಗಳು ನನ್ನನ್ನು ರಾಷ್ಟ್ರೀಯ ದೃಷ್ಟಿಯಿಂದ ಇಮಾನ್ದಾರ್ ವ್ಯಕ್ತಿ ಅಂತ ಅಂದ್ಕೊಂಡಿದ್ರು. ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ್ ಹುವಾ, ಸ್ಟೇಷನಲ್ಲಿ ನನಗೆ ಗ್ರ್ಯಾಂಡಾಗಿ ಸ್ವಾಗತವನ್ನು ಮಾಡಿದ್ರು. ಲಗ್ಭಗ್ 10 ಬಡಿ ಫೂಲ್ ಮಾಲಾಯೆ ಪಹನಾಯಿ ಗಯಿ, ಒಟ್ಟಾರೆ ನನಗೆ 10 ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಹಾಕಿದ್ರು. ಸೋಚಾ, ಯೋಚನೆ ಮಾಡಿದೆ. ಆಸ್ ಪಾಸ್ ಕೋಯಿ ಮಾಲಿ ಹೋತಾ ತೋ ಫೂಲ್ ಮಾಲಾಯೆ ಬಿ ಬೇಚ್ ಲೇತಾ, ಅಲ್ಲಿ ಹೂವು ಮಾರಾಟ ಮಾಡುವವನಿದ್ದರೆ ಅವನಿಗೆ ಆ ಹೂಗಳನ್ನು ಕೊಟ್ಟು ಹಣ ಗಳಿಸಬಹುದಾಗಿತ್ತು ಅಂತ ಯೋಚನೆ ಮಾಡಿದ್ರು. ಮುझे ಹೋಟೆಲ್ ಕೆ ಬಡೆ ಕಮ್ರೆ ಮೇ ಟಹರಾಯ ಗಯಾ, ನನಗೆ ಒಂದು ದೊಡ್ಡ ಹೋಟೆಲಲ್ಲಿ ದೊಡ್ಡ ರೂಮಿನಲ್ಲಿ ಇಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟರು. ಮೇರೆ ಕಮ್ರೆ ಕೆ ಬಾಯಿ ಅವ್ರ ಸಾಮ್ನೆ 2 ಹಾಲ್ತಾ, ನನ್ನ ರೂಮಿನ ಎಡಗಡೆ ಹಾಗೂ ಮುಂದ್ಗಡೆ 2 ದೊಡ್ಡ ದೊಡ್ಡ ಹಾಲ್ಗಳು
ಇದ್ವು. ಜಿನ್ಮೇಲ್ ಲಗ್ಭಗ್ 30-35 ಪ್ರತಿನಿಧಿ ठहरे थे. ಅದರಲ್ಲಿ 30-35 ಜನ ಪ್ರತಿನಿಧಿಗಳು ಇದ್ರು. ಮೇರೆ 2 ईमानदार साथी भी मेरे ही कमरे में आ गए. ನನ್ನ ಜೊತೆ ಇಬ್ರು ಪ್ರಾಮಾಣಿಕ ವ್ಯಕ್ತಿಗಳು ನನ್ನ ರೂಮ್ನಲ್ಲೇ ಇದ್ರು. मैंने सोचा ताला लगाए जाएगा. ನಾನು ಅಂದ್ಕೊಂಡೆ ರೂಮಿಗೆ ಬೀಗವನ್ನು ಹಾಕೋಣ ಅಂತ. ತೋ ಇನ್ನೇ ತಕ್ಲೀಫ್ ಹೋಗಿ, ಇಬ್ಬರು ನನ್ನ ಜೊತೆ ಇದ್ರಲ್ಲ ಅವರಿಗೆ ತೊಂದರೆ ಆಗುತ್ತೆ ಅಂತ ನಾನು ರೂಮ್ನ ಬೀಗವನ್ನು ಹಾಕಲಿಲ್ಲ. ಮೇನೆ ತಾಲಾ ನಹಿ ಲಗಾಯ. ಉದ್ಘಾಟನ್ ಶಾನ್ದಾರ್ ಹುವಾ. ಅಲ್ಲಿ ಉದ್ಘಾಟನೆ ತುಂಬ ಜೋರಾಗಿ ನಡೀತು. ಮೇನೆ ಲಗ್ಭಗ್ 1 ಗಂಟೆ ತಕ್ ಭಾಷಣ ಕಿಯಾ. ನಾನು ಒಟ್ಟಾಗಿ 1 ಗಂಟೆವರೆಗೆ ಭಾಷಣವನ್ನು ಮಾಡಿದೆ. अच्छा बच्चों, यहाँ तक छोड़ती हूँ पार्ट. अगले का पार्ट 2 वीडियो में अपलोड करती हूँ. ध्यान से देख लेना और इसका नोट्स बायो लिंक में अपलोड करती हूँ, देखकर पढ़ लेना. ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.